ಏನೋ ಅವ್ರಿಗೆ ರಕ್ಷಣೆ ಇತ್ತಲ್ರಿ. ಪೂಜ್ಯ ತಂದೆಯವರಾದ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರ ಕಿರಿಯ ಮಗನಾದ ಶ್ರೀ ವಿಜೇಂದ್ರ ಅವ್ರದ್ದು ರಕ್ಷಣೆ ಇತ್ತು ಅವ್ರಿಗೆ. ಯಾವುದೇ ಕಾಲಕ್ಕೂ ನಿಮ್ಮ ಉಚ್ಚಾಟನೆ ಮಾಡ್ಕೊಳ್ಳಾರ್ದಂಗೆ ನಾವು ನೋಡ್ಕೊತೀನಿ. ಯತ್ನಾಳ್ ಒಂದು ಆಗಬೇಕಾಗಿತ್ತು, ಹೋಗಿತ್ತು. ಯತ್ನಾಳಿಂದ ಯಾವ ಕಾಲಕ್ಕೂ ತೊಗೋದಿಲ್ಲ ಅಂತೇನೋ ಹೇಳ್ತಾರೆ. ಇಲ್ಲಿ ಒಂದಿಟ್ಟು ಚೀಲಗಳು ಅದಾರಲ್ಲ ವಿಜೇಂದ್ರದು, ಇವ್ರ ಅಪ್ಪನ ಮನೆ ಅನ್ನೋದನ್ನು. ಏನೋ ಅವ್ರಿಗೆ ರಕ್ಷಣೆ ಇತ್ತಲ್ರಿ. ಪೂಜ್ಯ ತಂದೆಯವರಾದ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರ ಕಿರಿಯ ಮಗನಾದ ಶ್ರೀ ವಿಜೇಂದ್ರ ಅವ್ರದ್ದು ರಕ್ಷಣೆ ಇತ್ತು ಅವ್ರಿಗೆ. ಯಾವುದೇ ಕಾಲಕ್ಕೂ ನಿಮ್ಮ ಉಚ್ಚಾಟನೆ ಮಾಡ್ಕೊಳ್ಳಾರ್ದಂಗೆ ನಾವು ನೋಡ್ಕೊತೀನಿ. ಯತ್ನಾಳ್ ಒಂದು ಆಗಬೇಕಾಗಿತ್ತು, ಹೋಗಿತ್ತು. ಯತ್ನಾಳಿಂದ ಯಾವ ಕಾಲಕ್ಕೂ ತೊಗೋದಿಲ್ಲ ಅಂತೇನೋ ಹೇಳ್ತಾರೆ. ಇಲ್ಲಿ ಒಂದಿಟ್ಟು ಚೀಲಗಳು ಅದಾರಲ್ಲ ವಿಜೇಂದ್ರದು, ಇವ್ರ ಅಪ್ಪನ ಮನೆ ಅನ್ನೋದನ್ನು. ರಾಜ್ಯಾಧ್ಯಕ್ಷ ಹೆಂಗೆ ಸರ್ ಇನ್ನೊಂದು ರಾಜ್ಯಾಧ್ಯಕ್ಷ ನೇಮಕಾತಿ ವಿಚಾರದಲ್ಲಿ ಏನು ಅಂತಾನೆ ಕನ್ಫ್ಯೂಷನ್ ಏನಿಲ್ಲ. ಅವರು ಪಕ್ಷದ ಈಗ ನೋಡ್ರಿ ಆ ಯುದ್ಧ ಒಂದು ನಡೀತು ಪಾಕಿಸ್ತಾನದ್ದು, ಹಿಂಗಾಗಿ ಏನೋ ಸ್ವಲ್ಪ ಅವರು ಬಿಜಿ ಅದಾರ. ಆದಷ್ಟು ಬೇಗನೆ ಮಾಡ್ಬೋದು. ರಾಜ್ಯ ಉಸ್ತುವಾರಿ ಅವರು ರಾಜ್ಯಕ್ಕೆ ಇಲ್ಲ, ಉಸ್ತುವಾರಿಯವರು ಅವರೇ ಹೇಳ್ಯಾರಲ್ರಿ. ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಬಂದೈತಿ, ಪಕ್ಷದ ಸಂಘಟನೆ ಕುಸಿದು ಬಿಟ್ಟೈತಿ, ಯಾವುದೇ ರೀತಿ ಒಳ್ಳೆಯ ಒಂದು ಪಕ್ಷದ ಇದು ಇಲ್ಲ. ಅದಕ್ಕೆ ನೀವು ಒಂದು ಫೇಕ್ ಒಂದು ಸರ್ವೆ ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಬರಲಾರ್ದ ಏಜೆನ್ಸಿಗಳಿಗೆ ಕೊಟ್ಟು 160 ಸೀಟು ಬರ್ತಾವೆ ಅಂಥೇಳಿ ಅಂದ್ರೆ ವೈಭವೀಕರಣ ಮಾಡ್ಕೊಳಕ್ಕೆ ಮಾಡಿತ್ತು. ಈಗಲೇ ಚುನಾವಣೆ ಆದ್ರೆ 160 ಸೀಟು ಬರ್ತಾವೆ ಅಂತ ಹೇಳ್ತಾರೆ. ಸ್ವತಃ ಅವರ ಅಪ್ಪಟ್ಟು ಜನಪ್ರಿಯ ಎಲ್ಲ ಇದ್ದಾಗ್ಯೂ ಸಹಿತ 104 110 ದಾಟಲಿಲ್ಲ. ಈಗ 160 ಎಕಡೆ ಹಾಸಿ ಬರ್ತಾವೆ. ಏನಾರು ಒಂದು ಕಾರಣ ಬೇಕಲ್ಲ. ನಮ್ಮಲ್ಲಿ ಜಾತಿ ಸಮೀಕರಣ ಆಗಿದೆ. ಸರಿಯಾಗಿ ಸಮರ್ಪಕವಾಗಿ ಒಬ್ಬ ವಿರೋಧ ಪಕ್ಷ ಆಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಇವತ್ತು ಜನರ ಮುಂದೆ ಬೆತ್ತಲೆ ಮಾಡುವಂಥದ್ದು ಏನಾದರೂ ಯಾವುದಾದ್ರೂ ಆರೋಪಗಳು ಗಂಭೀರವಾದಂಥ ಪ್ರಕರಣಗಳನ್ನ ತೆಗೆದು ಯಶಸ್ವಿಯಾಗಿ ಯಾವುದಾದ್ರೂ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸುವಂಥದ್ದಾಗಿದೆ. ಒಂದೂ ಆಗಿಲ್ಲ. ಈ ರೀತಿ ಇದರಿಂದ ಏನಾಗಿದೆ ಅಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹಿಂದೂಗಳ ರಕ್ಷಣೆ ಇಲ್ಲ. ಪಕ್ಷದ ನಾಯಕತ್ವದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋದಿಲ್ಲ, ಹಿಂದೂಗಳು ಕೊಲೆ ಆದರೂ ಮಾತಾಡೋದಿಲ್ಲ, ಒಂದು ಕಡೆ ಭ್ರಷ್ಟಾಚಾರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ. ಮತ್ತು ಪಕ್ಷ ಹಂಗೆ ಬೆಳವಣಿಗೆ ಆಗಬೇಕು. ಅದಕ್ಕೇ ಕೇಂದ್ರ ಹೈಕಮಾಂಡ್ ಭಾಳಷ್ಟು ಬೇಸರ ವ್ಯಕ್ತಪಡಿಸಿ ಭಾಳ ಅಸಮಾಧಾನ ಆಗಿ ಇವತ್ತೇನು 3 ದಿವಸನೂ ಬಂದಾರ್ತಾರೆ ನಮ್ಮ ಅಗರ್ವಾಲ್ ಅವರು. ಅವರೆಲ್ಲ ಸರಿಯಾಗಿ ಎಲ್ಲ ಜಿಲ್ಲೆಯ ಮುಕ್ತವಾಗಿ ಚರ್ಚೆ ಮಾಡಬೇಕು. ಅಲ್ಲಿ ಕಾರ್ಯಕರ್ತರು 224ಕ್ಕೆ 245 ಬರ್ತಾವೆ. ವಿಜೇಂದ್ರದ ಅಷ್ಟು ಪ್ರಭಾವ ಐತಿ. ಹಿಂಗೆ ತುಂಬಿ ತುಳುಕೋಬೋದು ಕರ್ನಾಟಕದಿಂದ ಹೊರಗೆ MLAಗಳು ಹೇಳ್ತಾರೆ. ಅದನ್ನು ಕೇಳಬಾರ್ದವರು. ಸಾಮಾನ್ಯ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು, ಅನೇಕ ವರ್ಷಗಳಿಂದ ಪಕ್ಷ ಕಟ್ಟಿದಂಥವ್ರು ಕುಂಡ್ರಿಸ್ಕೊಂಡು ಮುಕ್ತವಾಗಿ 1 to 1 ಚರ್ಚೆ ಮಾಡೋ. ಗುಂಪಿನಾಗ ಕೇಳಿದ್ರೆ ಯಾರೂ ಯಡಿಯೂರಪ್ಪ ವಿರುದ್ಧ ಹೇಳೋದಿಲ್ಲ, ವಿಜೇಂದ್ರ ವಿರುದ್ಧ ಹೇಳೋದಿಲ್ಲ. ಒಬ್ಬೊಬ್ಬರನ್ನ ಕರೆದು ಹೇಳಿದ್ರೆ MLAಗಳನ್ನು ಕರೆದು ಕೇಳ್ರಿ. ನೀವು ಲೋಕಸಭಾ ಸದಸ್ಯರನ್ನು ಕೇಳ್ರಿ. ಮೊನ್ನೆ ಸೋತ್ರಲ್ಲ ಲೋಕಸಭೆಗೆ ಮತ್ತು ಮೊನ್ನೆ ವಿಧಾನಸಭೆಗೆ ಸೋತ್ರನ್ನು ಪ್ರತಿಯೊಬ್ಬರು ಇಂಡಿವಿಜುವಲ್ ಅಲ್ಲಿ ಪ್ರಮುಖ ಕಾರ್ಯಕರ್ತನ ಕೇಳ್ರಿ. ಈ ಹಿಂದಿನ ಜಿಲ್ಲಾಧ್ಯಕ್ಷರಿದ್ರಲ್ಲ ಅವ್ರ ಅಭಿಪ್ರಾಯ ತಗೋರಿ. ಅಂದರೆ ತೊಗೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ BJP ಮುಂದಿನ ಚುನಾವಣೆಯಲ್ಲಿ ಬಹುಮತದಿಂದ ರಾಜ್ಯದಲ್ಲಿ. ಯಾಕಂದರೆ ಈ ಕಾಂಗ್ರೆಸ್ ಸಾಕಾಗಿದೆ. ಕಾಂಗ್ರೆಸ್ನ ಭ್ರಷ್ಟಾಚಾರ ಅದು ಎಲ್ಲಿಗೆ ಹೋಗಿ ಆಕಾಶಕ್ಕೆ ಹೋಗಿ ಮುಟ್ಬಿಟ್ಟಿದೆ. ನೋಡ್ರಿ, ಸರ್ಕಾರ ದುಡ್ಡಿನಿಂದ ಇವತ್ತು DK ಶಿವಕುಮಾರ್ ಕೇಸಿಗೆ ನಾ ಹಾಕಿದ ಕೇಸಿಗೆ 2,48,00,000 ಬಿಲ್ ಕೊಟ್ಟಾರೆ ಕಪಿಲ್ ಸಿಬಲ್ ಅವರು. ಅಂದ್ರೆ ಸರ್ಕಾರ ದುಡ್ಡು ಯಾಕ್ರಿ? ಅವರು ಭ್ರಷ್ಟಾಚಾರ ಮಾಡಿದವ್ರು ಯಾರು? ವ್ಯಕ್ತಿ. ಅವ್ರು ಫೀ ಕೊಡ್ಬೇಕಲ್ಲ. ಈ ಸಿದ್ದರಾಮಯ್ಯ ಮೂಡೋದು ಸರ್ಕಾರ ಯಾಕೆ ಕೊಡಬೇಕು? ನೀವು ಸ್ವಂತ ಕೊಟ್ರಿ. ನೀವು ಏನು ಬಡವ್ರದಿರ? ನೀವು ಲೂಟಿ ಮಾಡ್ಲಾಕತ್ತೀರಿ. ಎಲ್ಲರೂ ಹೇಳ್ತಾರೆ 40% BJP 40% ಅಂತ ಹೇಳ್ತಿದ್ರು. ಇವತ್ತು ಅವರು ಮಾನಹಾನಿ ಹಾಕಿದ್ರು BJP ಮ್ಯಾಗ. ನೀವೇನು ಮಾಡಿದ್ರಪ್ಪ ಅವಾಗ 40% ಅದಾಗ PCM ಅಂತ ಹಾಕಿದ್ರು. ನೀವು ಯಾಕೆ ಅವಾಗ ಅವ್ರ ಮ್ಯಾಗ ನೀವು ಮಾನಹಾನಿ ಹಾಕಬಾರ್ದಾಗಿತ್ತು? ಮೊನ್ನೆನೇ ಪಾಪ ಛಲವಾದಿ ನಾರಾಯಣ ಸ್ವಾಮಿ ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಬೈದ ಮೇಲೆ ಪಾಪ ಒಬ್ಬ ದಲಿತ ಮುಖಂಡ ಅವರಿಗೆ ಪ್ರಿಯಾಂಕಾ ಖರ್ಗೆಗೆ ಟಕ್ಕರ್ ಕೊಟ್ಟರು. ಅವ್ರು ರಾತ್ರಿ ಯಡಿಯೂರಪ್ಪ ಫೋನ್ ಮಾಡಿ ನೀವು ಖರ್ಗೆ ಅವ್ರ ಮಂತನ ಬಗ್ಗೆ ಮಾತಾಡಬೇಡತ್ತಿ ಸೂಚನೆ ಕೊಡ್ತಾರಂದ್ರೆ ಇವ್ರು ಹೊಂದಾಣಿಕೆ ಎಟ್ಟಿದೆ ರಾಜ್ಯದಲ್ಲಿ. ಖರ್ಗೆಗೆ ಮಾತಾಡಬೇಡ್ರಿ, ಸಿದ್ದರಾಮಯ್ಯಗೆ ಮಾತಾಡಬೇಡ್ರಿ, DK ಶಿವಕುಮಾರ್ ಮಾತಾಡಬೇಡ್ರಿ, ಜಮೀರ್ ಅಹ್ಮದ್ ಖಾನ್ಗೆ ಮಾತಾಡಬೇಡ್ರಿ. ಮತ್ತು ಮಾತಾಡೋದು ಯಾರು? ವಿರೋಧ ಪಕ್ಷದ. ಪಾಪ ಛಲವಾದಿ ನಾರಾಯಣ ಸಾಹೇಬ್ ಒಬ್ಬ ನಿಷ್ಠೆಯಿಂದ ಏನೋ ಒಬ್ಬ ದಲಿತರೊಳಗೆ ಒಂದು ಇಷ್ಟು ಗಟ್ಟಿಯಾಗಿ, ಎಷ್ಟೋ ದಲಿತ ಮುಖಂಡರು ಅದಾರ, ಆದರೆ ಇಷ್ಟು ಗಟ್ಟಿಯಾಗಿ ಖರ್ಗೆ ಅವರ ಬಗ್ಗೆ ಮಾತಾಡೋಂಥ ಒಂದು ಧೈರ್ಯ ತೋರಿಸೋದ್ರಿಂದ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ನಿಷ್ಠೆಯನ್ನು ಮಾಡ್ಲಕತ್ತಾರೆ. ಮೋದಿಯವ್ರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಯಾರು?
ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ನಾಗರಹಾವು ಇದ್ದಂಗೆ ಅಂತ ಹೇಳ್ತಾರೆ ಹಿಂದೆ. ಇವ್ರಂತರೂ ಇವ್ರನ್ನ ರಸ್ತೆಯಲ್ಲಿ ನಾವು ಹೊಡಿತೀವತ್ತು ಪ್ರಿಯಾಂಕ ಖರ್ಗೆ ಹಿಂದಕ್ಕೊಮ್ಮೆ ಹೇಳಿದರು. ಅಂದ್ರೆ ಬಾಯಿಗೆ ಬಂದಂಗೆ ಒಬ್ಬ ಪ್ರಧಾನಮಂತ್ರಿಗಳೇನು ಇವತ್ತು ಹೇಳ್ತಾ ಇದ್ದಾರಲ್ಲ, ಇದು ಖರ್ಗೆ ಅವ್ರಿಗೆ ಶೋಭೆ ತರೋದಿಲ್ಲ. ಅವ್ರ ಮಗ ಅಂತೂ ತೀರಾ ಅತಿ ಆಯಿತು. ಏನೋ ಅಲ್ಲಿ ಯಾರೂ ಪ್ರಶ್ನೆ ಮಾಡಬಾರ್ದಾ? ನೀವು IB ಒಳಗೆ ಯಾರನ್ನ ಹಾಕಿರೋ ಒಬ್ಬ ದಲಿತ ಮುಖಂಡನ್ನೇ ನೀವು ಅಂದ್ರೆ ಮತ್ತೊಬ್ಬ ದಲಿತರು ಬೆಳಿಬಾರ್ದಾ? ಇದನ್ನು ಪ್ರಶ್ನೆ ಕೇಳೋಕೆ ವಿಜೇಂದ್ರಿಗೆ ಏನು ಬ್ಯಾನ್ ಆಗಿದೆ? ಇದನ್ನು ಪೂಜ್ಯ ತಂದೆ ಯಾಕೆ ಕೇಳೋದಿಲ್ಲ? ಪಾಪ ಅವ್ರು ಅಶೋಕಗೆ ಚಲೋ ನಾನು ಸಮಯ ಒಂದು ಪಕ್ಷದ ದೃಷ್ಟಿ ಮಾತಾಡಿದವ್ರನ್ನ ರಕ್ಷಣೆನೇ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಸರ್ ಇವ್ರು ಭಾಳ ವಿಳಂಬ ಆಯ್ತು. ಯಾರ್ದ್ರಿ? ಇವ್ರು ಅಧಿಕೃತವಾಗಿ ಘೋಷಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಹೆಬ್ಬಾರ್. ಏನೋ ಅವ್ರ ರಕ್ಷಣೆ ಇತ್ತಲ್ರಿ. ಪೂಜ್ಯ ತಂದೆಯವರಾದ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರ ಕಿರಿಯ ಮಗನಾದ ಶ್ರೀ ವಿಜೇಂದ್ರ ಅವ್ರದ್ದು ರಕ್ಷಣೆ ಇತ್ತು ಅವ್ರಿಗೆ. ಯಾವುದೇ ಕಾಲಕ್ಕೂ ನಿಮ್ಮ ಉಚ್ಚಾಟನೆ ಮಾಡ್ಕೊಳ್ಳಾರ್ದಾಗ ನಾವು ನೋಡ್ಕೊತೀನಿ. ಯತ್ನಾಳ್ ಒಂದು ಆಗಬೇಕಾಗಿತ್ತು, ಹೋಗಿತ್ತು. ಯತ್ನಾಳಿಂದ ಯಾವ ಕಾಲಕ್ಕೂ ತೊಗೋದಿಲ್ಲ ಅಂತೇನೋ ಹೇಳ್ತಾರೆ. ಇಲ್ಲಿ ಒಂದಷ್ಟು ಚೀಲಗಳು ಅದಾರಲ್ಲ ವಿಜೇಂದ್ರದ್ದು, ಇವ್ರ ಅಪ್ಪನ ಮನೆ ಅನ್ನೋದನ್ನು ಅತ್ಯಂತ ಗೌರವಯುತವಾಗಿ ಬಾಂಡ್ಯ ಏನು ಬೇಂಡ್ ಬಾಜಿ ಎಲ್ಲ ಹಚ್ಕೊಂಡು ಮುಂದೆ ನಾನು ಗೌರವಯುತವಾಗಿ ಆಣಿ ಮೇಲೆ